ಆ ಹೇಳಿಕೆಗೆ ಅದಕ್ಕೆ ಉತ್ತರ ಕೊಡದೆ ಅದೊಂದು ನಾಲಾಯಕ ಒಂದು ಹೇಳಿಕೆ. ಅದಕ್ಕೆ ಆ್ಯಕ್ಚುಲಿ ಇಂಪಾರ್ಟೆನ್ಸ್ ಕೊಡಲಿಕ್ಕೇ ಇಲ್ಲ. ಇದರಲ್ಲಿ ಅವರವ್ರ ಅಸ್ತಿತ್ವ ಉಳಿಸಲಿಕ್ಕೆ ಬೇಕಾಗಿ ಏನೆಲ್ಲ ಕೂಡ ಮಾತಾಡ್ತಾರೆ. ಯಾಕೆ ಅದಕ್ಕೆ ಉತ್ತರಕ್ಕೂ ಅಗತ್ಯನೇ ಯಾಕಂತ ಹೇಳಿದರೆ, ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅವರು ರಾಹುಲ್ ಗಾಂಧಿಯ ಕಾಲಿನ ಕಿರುಬೆರಳಿಗೆ ಕೂಡ ಸಮಾನತೆ ಅವರಿಗೆ ಇಲ್ಲ. ಇದರಲ್ಲಿ ವ್ಯಾಲ್ಯೂ ನೋಡುವಾಗ ರಾಹುಲ್ ಗಾಂಧಿ ಎಲ್ಲಿದ್ದಾರೆ, ಇವರು ಎಲ್ಲಿದ್ದಾರೆ? ಅದನ್ನು ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಇಂಥ ಜನಪ್ರತಿನಿಧಿಗಳ ಹೇಳಿಕೆ ಕರಾವಳಿ ಜಿಲ್ಲೆಯ ಸಂಸ್ಕೃತಿ ಮತ್ತು ಪರಂಪರೆ ಗೌರವಕ್ಕೆ ಒಂದು ಕಪ್ಪು ಚುಕ್ಕೆ. ನಾವು ಬೇರೆ ಜಿಲ್ಲೆಯವರಾಗೆಲ್ಲ ಕರಾವಳಿ ಪ್ರದೇಶ ಒಂದು ಜನಪ್ರತಿನಿಧಿ ವಿಶೇಷ ಗೌರವ ಇದೆ. ನಮ್ಮ ಹೋಟೆಲ್ ಉದ್ಯಮ ದೇಶ ಉದ್ದಗಲಕ್ಕೂ ಇದೆ. ನಮ್ಮಲ್ಲಿ ಸಂಸ್ಕೃತ ಕಾರ್ಯಕ್ರಮ ನಾವು ಇಡೀ ವಿಶ್ವಕ್ಕೆ ನಾವು ಇವತ್ತು ಸಂಸ್ಕೃತ ಕೊಟ್ಟವರು ತುಳುನಾಡಿನವರು ಅಂತ ಹೇಳಿದರೆ ಅದು ಒಂದು ದೊಡ್ಡ ಮಟ್ಟದ ಗೌರವ ಇದೆ. ನಮ್ಮ ಒಂದು ಹಿಂದಿನ ಎಲ್ಲ MLA ಎಲ್ಲ ಪಕ್ಷದವರು ಕೂಡ ಇದರಲ್ಲಿ ಆ ಒಂದು ಗೌರವ ಉಳಿಸಿಕೊಂಡು ಬಂದಿದ್ದಾರೆ. ಅವರ ಗೌರವವನ್ನು ಉಳಿಸಿಕೊಂಡು ಹೋಗಬೇಕಲ್ಲ. ಈ ರೀತಿಯ ಹೇಳಿಕೆ ಕೊಡೋ ಮುಖಾಂತರ ಇಡೀ ನಮ್ಮ ಕಪ್ಪು ಚುಕ್ಕೆ ಒಂದು. ಎರಡನೇದು, ಈ ಹೇಳಿಕೆಯನ್ನು ಯಾರು ಕೂಡ ಒಪ್ಪುವುದಿಲ್ಲ. ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅವನ ಮನೆಯವರು ಒಪ್ತಾರ, ಮಕ್ಕಳು ಒಪ್ತಾರ ನೋಡು ಅವ್ರ ಹೇಳಿಕೆಯನ್ನು. ಯಾರು ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಇದರಲ್ಲಿ. ಮತ್ತು ಧ್ವಂಸ ಮಾಡ್ತೇವೆ, ಅದು ಮಾಡ್ತೇವೆ. ರಾಹುಲ್ ಗಾಂಧಿಯನ್ನ ಹೇಳಿಕೆ ಗಾಂಧಿ ಕುಟುಂಬವನ್ನು ಈ ದೇಶದಿಂದ ಬೇರ್ಪಡಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಯಾರಿಂದಲೂ. ಯಾಕೆ? ಉತ್ತರ ಭಾರತದಲ್ಲಿ ಶಾಂತಿ ನೆಲೆಬೇಕಂತ ಹೇಳಿಕೊಂಡು ಇಂದಿರಾ ಗಾಂಧಿಯವರ ಗುಂಡಿಗೆ ಬಲಿಯಾಗಿ ಅವರ ರಕ್ತ ಉಂಟಲ್ಲ ಉತ್ತರ ಭಾರತದ ನೆಲದಲ್ಲಿ ಮಣ್ಣಿನಲ್ಲಿದೆ. ದಕ್ಷಿಣ ಭಾರತದಲ್ಲಿ ಶಾಂತಿ ನೆಲೆಸಬೇಕಂತ ಹೇಳಿಕೊಂಡು ರಾಜೀವ್ ಗಾಂಧಿಯವರ ರಕ್ತ ಇವತ್ತು ಸೌತ್ ಇಂಡಿಯಾದಲ್ಲಿ ಇವತ್ತು ನೆಲದ ಮಣ್ಣಿನಲ್ಲಿದೆ. ಗಾಂಧಿ ಕುಟುಂಬದ ರಕ್ತವೇ ಮಣ್ಣಿನಲ್ಲಿ ಬೆರೆತಾಗ ಯಾರಿಗೂ ದೂರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಪಂಜಾಬ್ ಭಾರತವನ್ನು ನಾರ್ತ್ ಇಂಡಿಯಾ ಇರಲಿ, ಸೌತ್ ಇಂಡಿಯಾ ಇರಲಿ, ದೇಶದಲ್ಲಿ ಶಾಂತಿಯುತವಾಗಿ ನಿಂತಿದ್ದರೆ ಅದು ಇಬ್ಬರು ಮಹಾನ್ ವ್ಯಕ್ತಿಗಳ, ಅದು ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿಯವರ ಆ ಒಂದು ಬಲಿ ಕೊಟ್ಟ ಕಾರಣ ಆಗಿದೆ. ಇವರೆಲ್ಲ ಯಾರು ಮಾಡ್ತಾರೆ ಹೇಳಿಕೆಗೆ? ಯಾರು ಮಾಡ್ತಾರ? ಒಂದು ಹೇಳಿಕೆ ಕೊಡಲಿಕ್ಕೆ ಒಂದು ಅರ್ಥ ಬರಬೇಕಲ್ಲ. ಪ್ರತಿಯೊಂದು ಸಂದರ್ಭದಲ್ಲಿ ಧ್ವಂಸ ಇವರ DNA ಕೂಡ ತಾಲಿಬಾನ್ DNA ಅಂತ ಕಾಣ್ತದೆ. ಇಲ್ಲ, ಟೆಸ್ಟ್ ಮಾಡಬೇಕು ಇದನ್ನು. ಅಂದರೆ ಧ್ವಂಸ ಅಲ್ಲಿಂದಲೇ ಬರೋದು ಇದರಲ್ಲಿ ಹೇಳಿದೆ ಅವ್ರದ್ದು. ಅದಕ್ಕೆ ಇದು ಯಾರು ಕೂಡ ಒಪ್ಪೋದಿಲ್ಲ. ಇದು ಇಡೀ ಅವರ ಅಸ್ತಿತ್ವ ಉಳಿಸ್ಕೊಳ್ಬೇಕು. ಅದಕ್ಕೇನು ಹೇಳೋದೆಲ್ಲ ಸರಿಯಲ್ಲ. ಇದು ಎಲ್ಲರಿಗೂ ಕೂಡ ಅಗೌರವ ತರುವಂಥ ಒಂದು ಕೆಲಸ. ಶಾಸಕರ ಮೇಲೆ ಹೀಗೆ ಅಂದರೆ ಈ ಜನಪ್ರತಿನಿಧಿಗಳ ಮೇಲೆ ಹೀಗೆ ಮನಬಂದಂಗೆ ಮಾತಾಡೋದು ಅದೊಂದು ರೀತಿ ಟ್ರೆಂಡ್ ಆಗಿದೆ ಈಗ. ಅಂದರೆ ಒಂದು ರೀತಿ ಈಗ ಒಂದು ಇವರು ಇನ್ಸ್ಟೆನ್ಸ್ ಆಯಿತು. ಹಿಂದಿನ ಬೇರೆ ಇವ್ರ ಮೇಲೂ ಹೀಗೆ ವೈಯಕ್ತಿಕವಾಗಿ ನಿಮ್ಮ ಟೀಕೆ ಇದರಲ್ಲಿ ವೈಯಕ್ತಿಕವಾಗಿ ಹೋಗುವಂತ ಟ್ರೆಂಡ್ ಆಗಿದೆ. ಅಂದ್ರೆ ನಾ ಹೇಳೋದು ಜನಪ್ರತಿನಿಧಿಗಳಿಗೆ ಒಂದು ಗೌರವ ಕೊಡೋದು, ಇದಕ್ಕೆ ಒಂದು ಡಿಸೆನ್ಸಿ ಇದರಲ್ಲಿ ಕಾಣ್ತಾನೆ ಇಲ್ಲ ನಿಮ್ಮ ಇದರಲ್ಲಿ. ಅದನ್ನು ನಾನು ಹೇಳ್ದಲ್ಲ, ಸೌತ್ ಕೋಸ್ಟಲ್ ಬೆಲ್ಟ್ನವರಿಗೆ ಇಂದಿಂದಲೂ ಕೂಡ ವಿಶೇಷವಾದ ಗೌರವ ಇರುವಂಥದ್ದು ಕರಾವಳಿ ಪ್ರದೇಶ. ನಾವು ಬರೀ ರಾಜಕೀಯದಲ್ಲಿ ಮಾತ್ರ ಒಂದು ಗೌರವ ಅಲ್ಲ, ಎಲ್ಲಿ ಹೋದರೂ ಕೂಡ ಮಂಗಳೂರು ಕರಾವಳಿ ಅಂತೇಳಿ ಮಂಗಳೂರಿನ ಭಾಳ ಹುಷಾರು ಮಾರಾಯ, ಬಹಳ ಸಂಭವಿತರ ಅಂತೇಳಿ ಹಿಂದಿಂದ ನಮ್ಮ ತಂದೆ ಕಾಲದಿಂದಲೇ ಹೆಜ್ಜೆಕೋಡಿಗೆ ಆ ಟೈಮಿಂದಲೂ ಒಂದು ಬಂದಂಥದ್ದು. KK ಶೆಟ್ಟಿ ಇರಲಿ, ನಮ್ಮ ಮಂಗಳೂರು ಯೋಗೇಶ್ ಭಟ್ ಇರಲಿ, ಅವತ್ತಿದ್ದಾಗ ಆ ಕಾಲದಿಂದಲೂ ಕೂಡ ಇದಕ್ಕೆಲ್ಲ ಕೂಡ ಒಂದು ಕಪ್ಪು ಚುಕ್ಕೆ ತರುವಂಥ ಕೆಲಸ. ಇದರಿಂದ ಯಾರಿಗೆ ಏನು ಸಿಗ್ತದೆ? ಹೇಳಿಕೆ ಏನಾದರೂ ಪ್ರಯೋಜನ ಉಂಟಾ? ನಾನೇನಿಲ್ಲ, ಇವರು ಕಿರುಬೆರಳಿಗಳು ಸಾಮಾನ್ಯರಿಲ್ಲ. ಇವ್ರು ಯಾರಿಗೆ ಅದು ಬರ್ತದ? ಅವರ ಮನೆಯವರು ಒಪ್ತಾರೆ ಈ ಮಾತನ್ನು? ಅಲ್ಲ, ಕಾನೂನು ಆಕ್ಷನ್ ತಗೊಳ್ತಾರಲ್ಲ ಅದರಲ್ಲಿ. ಹೌದು, ಏನನ್ನು ಮಾಡಬೇಕು? ಕಾನೂನು ವ್ಯಾಪ್ತಿಯಲ್ಲಿ ನಡೀತದೆ. ಪೊಲೀಸ್ ಇಲಾಖೆಯವ್ರು ನೋಡ್ತಾರೆ. ನೋಡಿ, ಅದಕ್ಕೆ ಇಂಪಾರ್ಟೆನ್ಸ್ ಅದು ಮತ್ತೆ ಇಂಪಾರ್ಟೆನ್ಸ್ ಬರ್ತದೆ ಇದರಲ್ಲಿ. ಇವತ್ತು ಯುವ ಕಾಂಗ್ರೆಸ್ನವರು ಮನೆಗೆ ಮುತ್ತಿಗೆ ಹಾಕಿದ್ದಾರೆ ನಿಮ್ಮ ಅಲ್ಲೇ ಉಡುಪಿಯಲ್ಲಿ. ಹೌದು, ಯುವ ಕಾಂಗ್ರೆಸ್ನವರು ಅವರ ಮನೆಗೆ ಮುತ್ತಿಗೆ ಹಾಕಿದ್ದಾರೆ ಉಡುಪಿಯಲ್ಲಿ. ನಿರ್ಲಕ್ಷ್ಯ ಮಾಡಬೇಕು ಅಂತ ಈಗ ಅವರು ಅಲ್ಲಲ್ಲ, ನನ್ನ ಅಭಿಪ್ರಾಯ ಇರುವಂಥದ್ದು ಇದಕ್ಕೆ ಇದಲ್ಲ. ಅದು ಎಲ್ಲ ನಮ್ಮ ರೀತಿ ಇರುವುದಿಲ್ಲಲ್ಲ ಇದರಲ್ಲಿ. ಅದಕ್ಕೆ ನಾವು ರಿಯಾಕ್ಷನ್ ಕೊಡೋದೇ ಅದು ನಾಲಾಯಕ ಪ್ರಶ್ನೆ. ಅದೇನು ಅಲ್ಲಿ
ಆದರೂ ಏನು ವಿಚಾರ ಒಂದು ಹೇಳಬೇಕಲ್ಲ ಯಾಕೆ ಅಂತೇಳಿ ಅವ್ರು ಹೇಳಿದ ಮಾತು ನಾವು ಕುಟುಂಬಸ್ಥರೇ ಒಪ್ಪಲಿ ನೋಡುವ. ಮತ್ತು ಒಂದು ಇವರ ಕಿರುಬೇರಿಗೆ ಸಮಾನತೆ ಇಲ್ಲ ಮತ್ತು ಗಾಂಧಿ ಕುಟುಂಬ ನಿಮ್ಮ ಮಣ್ಣಿಂದ ದೂರ ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ.